ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ AB ಹಳ್ಳಿ ಹುಡುಗ ಮಾತಾಡ್ತಾ ಇರೋದು. ಇವತ್ತು ಭಾನುವಾರ, ಕಾರ್ತಿಕ ಅಮಾವಾಸ್ಯೆ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಹೆಬ್ಬೂರ್ ಹತ್ರ ಇರೋ ಚಿಕ್ಕಣ್ಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ. ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ದೀವಿ. ಬನ್ನಿ, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ರೋಡಲ್ಲಿ ಇದು ಗುಟ್ಟೆ ಜಾತ್ರೆ ಅಂತ ಕರೀತಾರೆ ಇದನ್ನ. ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ನೋಡಿ. ಇದು ಕೆಳಗಡೆ ಗಣೇಶನ ದೇವಸ್ಥಾನ ಕೂಡ ಮಾಡಿದ್ದಾರೆ. ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡಿ. ಇದೇ ಮೆಟ್ಲಿಂದ ಮೇಲೆ ಹೋದ್ರೆ ಅಲ್ಲಿ ಮೇಲ್ ಕಾಣಿಸುತ್ತೆ ನಿಮಗೆ. ನಾವು ಇವಾಗ ಶಿವಗಂಗೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ನಾವು ಇವಾಗ ಶಿವಗಂಗೆ ಗೋಪುರದ ಒಳಗಡೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಗಣೇಶನ ದೇವಸ್ಥಾನ ಇದೆ. ಇಲ್ಲಿ ಕೈ ಮುಗಿದು ಮುಂದೆ ಹೋಗ್ತಾ ಇದೀವಿ. ಇದು ಶಿವಗಂಗೆಯಿಂದ ಹೊನ್ನೂಡಿಗೆ ಕಡೆ ಹೋಗ್ತಾ ಇಲ್ಲಿ ಒಂದು ದೇವ್ರಕೆರೆ ಅಂತ ಸಿಗುತ್ತೆ. ದೇವ್ರಕೆರೆ ಅಂತ ಹೇಳಿದ್ರೆ ಸುತ್ತಮುತ್ತ ಸರೌಂಡಿಂಗಲ್ಲಿ 150 ಕಿಲೋಮೀಟರ್ 200 ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾರಾದರೂ ದೇವ್ರ ಕೆಲಸ ಮಾಡಿದ್ರೆ ಹೊಸದಾಗಿ ದೇವ್ರು ಮಾಡ್ತದೆ, ಮತ್ತು ಇಲ್ಲಿ ಬರ್ತಾರೆ. ಇಲ್ಲಿ ದೇವ್ರ ತೊಳ್ದು ಪುಣ್ಯ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾರೆ. ಅದಕ್ಕೆ ಈ ಕೆರೆ ಫೇಮಸ್ಸು. ಈ ಟೈಮ್ ಜಾಸ್ತಿ ಮಳೆ ಆಗೈತೆ, ಕೆರೆ ತುಂಬ ತುಂಬಿಬಿಟ್ಟೈತೆ. ಯಾವ ವರ್ಷವೂ ಈ ಕೆರೆ ನೀರೇ ಖಾಲಿ ಆಗಲ್ಲ. ಈ ವರ್ಷ ಕಳೆದ ಒಂದು 6-7 ವರ್ಷದಿಂದ ಈ ಕೆರೆ ಫುಲ್ ಆ್ಯಂಡ್ ಫುಲ್ ಆಗೇ ಇದೆ ಯಾವಾಗಲೂ. ಈ ಹೆಸರನ್ನೇ ದೇವ್ರ ಕೆರೆ. ನಾವೀಗ ಹೊನ್ನೂಡಿಗೆಗೆ ಎಂಟ್ರಿ ಆಗ್ತಾ ಇದೀವಿ. ಇದು ಹೊನ್ನೂಡಿಗೆ ಸರ್ಕಲ್ಲು. ನಾವು ಬಂದಿದ್ದು ಶಿವಗಂಗೆ ಸರ್ಕಲ್ ಕಡೆಯಿಂದ. ಹೀಗೆ ರೈಟ್ಗೆ ಒಂದು ರೋಡ್ ಹೋಗುತ್ತೆ. ಇದು ಡೈರೆಕ್ಟು ದಾವಸ್ಪೇಟೆ ಹೋಗುತ್ತಲ್ವ ನಮ್ಗೆ. ದಾವಸ್ಪೇಟೆ ಹೋಗುತ್ತೆ. ಈಗ ಇಲ್ಲಿಂದ ಲೆಫ್ಟ್ ಸೈಡ್ ಹೋದ್ರೆ ನಾಗೋಲಿ ಹೋಗುತ್ತೆ, ಅಂದರೆ ತುಮಕೂರು ಕುಣಿಗಲ್ ರೋಡು. ಹೆಬ್ಬೂರ್ ಹತ್ರ ಸ್ನೇಹಿತರೆ, ನಾವು ಲೈಟಾಗಿ ಟಿಫನ್ ಮಾಡೋಣ ಅಂತ ನಿಲ್ಸಿದ್ವಿ. ಇಲ್ಲಿ ಸ್ವಲ್ಪ ಟಿಫನ್ ಮಾಡಿ ಮುಂದೆ ಹೋಗೋಣ ಅಂತ ಹೊರಟಿವಿ. ಇಲ್ಲಿಂದ ದೇವಸ್ಥಾನಕ್ಕೆ ಇನ್ನು 3 ಕಿಲೋಮೀಟರ್ ಇದೆ ಸ್ನೇಹಿತರೆ. ಮುಂದೆ ಹೋಗೋಣ ಬನ್ನಿ. ಇದು ಮನಿಕಟ್ಟೆ ಸ್ನೇಹಿತರೆ. ಇಲ್ಲಿಂದ ನೋಡಿ, ಇಲ್ಲಿ ರೈಟ್ ತಗೋಬೇಕು. ಇಲ್ಲಿಂದ ಸ್ವಾಮಿ ದರ್ಶನ ಮಾಡೋಕ್ಕೆ 2 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ನಾವು ಪೂಜೆ ಸಂಬಂಧ ಇಲ್ಲೇ ತಗೊಳ್ಳೋಣ ಅಂತ ಬಂದ್ವಿ ಸ್ನೇಹಿತರೆ. ತುಂಬಾ ಕಾಸ್ಟ್ಲಿ ಸ್ನೇಹಿತರೆ, ಅಲ್ಲಿಂದನೇ ತರಬೇಕಾಯಿತು. ಪೂಜೆ ಸಾಮಾನು ತಗೊಂಡು ಈಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ದೇವಸ್ಥಾನ ಅವಳು ಹೇಳ್ದಂಗೆ 2 ಕಿಲೋಮೀಟ್ರ್ ಇದೆ ನೋಡಿ. ಇದು ಪಾಪಣ್ಣವ್ರ ಮನೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿಂದ ಸ್ವಲ್ಪ ಮುಂದೆನೇ ಆದರೆ ಇಲ್ಲೇ ದೇವಸ್ಥಾನ ಹಳ್ಳಿ ಮರ ಕಟ್ಟೆ ಸಿಗುತ್ತೆ. ನೋಡ್ಬೋದು, ಆಲ್ರೆಡಿ ನಾವು ಬರೋ ಅಷ್ಟರೊಳಗಡೆ 11 ಗಂಟೆ ಆಗಿತ್ತು ಸ್ನೇಹಿತರೆ. ತುಂಬಾ ಜನ, ಯಾಕೆಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ತುಂಬಾ ಜನ ಬಂದಿದ್ದರು. ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಬಂದರೆ ಕಾರ್ ಪಾರ್ಕಿಂಗ್ ಕೂಡ ಜಾಗ ಇರಲಿಲ್ಲ. ಇಲ್ಲೇ ಒಂದು ಕಡೆ ಕಾರ್ ಕೂಡ ಪಾರ್ಕಿಂಗ್ ಮಾಡಿದೆ. ನೋಡ್ಬೋದು, ಇದೇ ಚೌಟ್ರಿ ಕಟ್ತಾ ಇದ್ದಾರೆ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ದೇವಸ್ಥಾನದ ಹತ್ರ ಬಂದೆ. ದೇವಸ್ಥಾನದ ಹತ್ರ ಬಂದರೆ ಆಲ್ರೆಡಿ ಎಲ್ಲರೂ ಫಸ್ಟ್ನೇ ಪೂಜೆ ಆಗಿಬಿಟ್ಟಿತ್ತು. ಎಲ್ಲರೂ ಈಚೆ ಕಡ್ಡಿ ಹಚ್ಚಿ
ಪೂಜೆ ಮಾಡ್ತಾಯಿದ್ರು. ಅಲ್ಲಿಂದ ನಾನು ಒಳಗಡೆ ಹೋದರೆ ಇಲ್ಲಿ ಕಾಯಿ ಕೂಡ ನಾವೇ ಹೊಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಏಕೆಂದರೆ ಯಾರು ಕಾಯಿ ಹೊಡ್ಕೊಡೋರು ಇರಲ್ಲ ಸ್ನೇಹಿತರೆ. ನಾವು ತೊಗೊಂಡಿರೋ ಕಾಯಿನ ಹೊಡೆದು ನಾವು ತೊಗೊಂಡಿರೋ ಹೂವನ್ನ ಇಲ್ಲಿ ಬುಟ್ಟಿ ಇಟ್ಟಿರ್ತಾರೆ. ಬುಟ್ಟಿಗೆ ಹಾಕ್ಬಿಟ್ಟು ಅಲ್ಲೋಗಿ ತೀರ್ಥ ಹಾಕಿಸ್ಕೊಂಡು ಹೋಗೋದು ಸ್ನೇಹಿತರೆ. ಕ್ಯೂ ನೋಡಿದ್ರೆ ತುಂಬಾ ಜಾಸ್ತಿ ಇತ್ತು. ಇಲ್ಲಿಂದ ದೇವಸ್ಥಾನ ಹತ್ರಕ್ಕೆ ಹೋಗಿ ದರ್ಶನ ಮಾಡೋ ಅಷ್ಟೊಳಗಡೆ 1 ಅವರ್ ಆಗುತ್ತೆ. ನಾವು 1 ಅವರ್ ಆದಮೇಲೆ ದೇವಸ್ಥಾನದ ಹತ್ರ ಬಂದ್ವಿ. ನೋಡ್ಬೋದು ಸ್ನೇಹಿತರೆ, ಇದು ಸ್ವಾಮಿ ಗರ್ಭಗುಡಿ ಬಾಳೆ ಪಟ್ಟೆಯಿಂದನೇ ಅವತ್ತಿಂದನೂ ಇರೋದು ಸ್ನೇಹಿತರೆ. ಇಲ್ಲಿ ಐನೂರು ಕೂಡ ತುಂಬ ಬೇಗ ಜನಗಳನ್ನ ಎಳ್ದು ಬಿಡ್ತಾಯಿದ್ರು. ಯಾಕಪ್ಪ ಅಂದರೆ ಎಲ್ಲರೂ ಬಂದ ಭಕ್ತಾದಿಗಳಿಗೆ ದೇವರ ದರ್ಶನ ಆಗಬೇಕು. ಒಬ್ಬೊಬ್ಬರು ಅರ್ಧ ಗಂಟೆ ದೇವ್ರ ಮುಂದೆ ನಿಂತ್ಕೋಬಾರ್ದು ಅಂತ ನಾವು ಕಡೆಗೆ ದೇವ್ರದ ದರ್ಶನ ಹತ್ರ ಬಂದ್ವಿ. ನೋಡಿ, ಈ ಬುಟ್ಟಿಗೆ ಹೂವು ಹಾಕಬೇಕು. ಕಡೆಗೆ ದೇವ್ರ ದರ್ಶನ ಮಾಡಿ ತುಂಬಾ ಚೆನ್ನಾಗೈತಿ ಸ್ನೇಹಿತರೆ. ದೇವ್ರ ದರ್ಶನ ಮಾಡಿ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದು ಈಚೆ ಬಂದು ಇಲ್ಲಿ ಕಡ್ಡಿನ ಹಚ್ಚಿ ನಮ್ಮ ಕಷ್ಟನೆಲ್ಲ ಕೇಳ್ಕೊಬೋದು ಸ್ನೇಹಿತರೆ. ಕೇಳ್ಕೊಂಡು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಬೇರೆ ಇತ್ತು. ಅಲ್ಲಿ ಬಂದ್ವಿ. ಅಲ್ಲಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡೋಣ ಅಂತ ಇಲ್ಲಿ ಬರೋ ಭಕ್ತಾದಿಗಳಿಗೆ ಅಂತ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಅಲ್ಲಿ ಅನ್ನ ಸಂತರ್ಪಣೆ ಮಾಡಿ ಈಗ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ನೀವು ಕೂಡ ಇಲ್ಲಿಗೆ ಬಂದರೆ ಅನ್ನ ಸಂತರ್ಪಣೆ ಕೂಡ ಮಾಡ್ಕೊಂಡೋಗಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.